ಬಟ್ ಶೀಸ್ ಎವರ್ ಗ್ರೀನ್. ಏಯ್, ಏನು ಸುಶಾಂತ, ಇನ್ನು ಹಾಗೆ ಕೂತಿದ್ಯಾ ಸಿನಿಮಾ ನೋಡ್ಕೊಂಡು ಮಲ್ಗೋತಾನೆ? ರಾತ್ರಿ ಹೊತ್ತು ತುಂಬಾ ನಿದ್ಗೆಡ್ಬಾರ್ದಪ್ಪ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ, ಸಿನಿಮಾ ನೋಡಿ ಬೇಗ ಹೋಗಿ ಮಲ್ಕೊಳ್ಳಿ. ಹಾ, ಬಂದೆ, ಒಂದು 5 ನಿಮಿಷ. ಎಲ್ಲಿಗ್ರಿ ಹೋಗ್ತಿದ್ದೀರಾ? ಮಲ್ಗಕ್ಕೆ, ಬೇರೆ ರೂಮ್ಗೆ. ಇಲ್ಲೇ ಮಲ್ಕೊಳ್ಳಿ, ಹೊರಗಡೆ ಎಲ್ಲೂ ಹೋಗ್ಬೇಡಿ. ನನಗಿಲ್ಲಿ ಮಲಗಕ್ಕೆ ಇಷ್ಟ ಇಲ್ಲ ಮಂತ್ರ, ಹೊರಗಡೆ ಹೋಗ್ತೀನಿ ಬಿಡು. ರೀ, ನಿಮ್ಗೆ ಹೇಳ್ತಾ ಇರೋದು, ಇಲ್ಲೇ ಮಲ್ಕೊಳ್ಳಿ. ಏನ್ ನೀವ್ ಮಲಗಿದ ತಕ್ಷಣ ಡ್ಯೂಯೆಟ್ ಸಾಂಗ್ ಆಗ್ಬಿಡತ್ತಾ? ಇಬ್ರು ಸನ್ಯಾಸತ್ವ ತಗೊಂಡಿರೋ ತರ ತಾನೇ ಬದುಕ್ತಾ ಇರೋದು. ಅದಕ್ಕೆ ಯಾಕೆ ಹೊರಗಡೆ ಹೋಗಿ ಮಲಗ್ತೀರಾ? ಇದೊಳ್ಳೆ ಆಯ್ತಲ್ಲ, ನನ್ನ ಇಷ್ಟ, ನಾನು ಹೋಗ್ತೀನಿ. ಅದರಿಂದ ನಿನ್ಗೇನ್ ಕಷ್ಟ? ರೀ, ನೀವ್ ಹೊರಗಡೆ ಹೋಗ್ತೀರಾ? ಅಲ್ಲಿ ಅರ್ಚನಾ ಕೂತಿದ್ದಾಳೆ. ಇಷ್ಟು ದಿನ ಇಲ್ಲೇ ಮಲಗ್ತಿದ್ದವನು ಹೊರಗಡೆ ಮಲಗ್ತಿದ್ದಾನೆ ಅಂತ ಡೌಟ್ ಪಡಲ್ಲ? ನನಗೆ ಅವಮಾನ ಆಗಲ್ಲ? ನನ್ ಬಗ್ಗೆ ಏನ್ ತಿಳ್ಕೊಳಲ್ಲ ಅವಳು? ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಬಿಡು, ನನ್ಗೇನು? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನೀವ್ ಯಾರ್ ಮುಂದೆ ಬೇಕಾದ್ರೂ ಅವಮಾನ ಮಾಡಿ, ಆ ಅರ್ಚನನ್ ಮುಂದೆ ಅವಮಾನ ಮಾಡ್ಬೇಡಿ. ನನಗಿಷ್ಟ ಆಗಲ್ಲ. ಇದೊಳ್ಳೆ ಆಯ್ತಲ್ಲ ನಿಂದು. ನಾನು ಹೋಗಿ ಹೊರಗಡೆ ಮಲ್ಗೋದ್ರಿಂದ ಅರ್ಚನನ ಹತ್ರ ನಿನ್ಗೆ ಯಾಕೆ ಅವಮಾನ ಆಗುತ್ತೆ? ರೀ, ಅವಳಿವಾಗ ರಾಘವ್ ಜೊತೆ ಮಲಗ್ತೀನಿ ಅಂತ ಹೇಳಿದಾಳೆ. ನೀವ್ ಹೊರಗಡೆ ಹೋಗೋದ್ನ ಅವಳು ನೋಡಲ್ಲ? ನನ್ ಮೇಲೆ ಅನುಮಾನ ಬರಲ್ಲ? ಅಲ್ಲ, ನನಗೆ ಗೊತ್ತಿಲ್ಲದೆ ಕೇಳ್ತೀನಿ. ಒಂದು ಮಾತು ಕೇಳಲ್ಲ? ಏನು? ಅಲ್ಲ, ಅರ್ಚನಾ ಜೊತೆ ಚೆನ್ನಾಗಿದ್ದೆ ತಾನೇ ನೀನು? ನಿನ್ಗಿಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಗಿಫ್ಟ್ ಬೇರೆ ಕೊಟ್ಟೆ. ಈಗ ಇದ್ದಕ್ಕಿದ್ದಂಗೆ ಅವ್ರ ಕಂಡ್ರೆ ಯಾಕಾಗಲ್ಲ ಅಂತೀಯಾ? ಯಾಕೆ ಈ ಥರ ಆಡ್ತಿದ್ಯಾ? ರೀ, ಅದು ಬೇರೆ ಇದು ಬೇರೆ. ನಿಮ್ಗ್ ಸಂಬಂಧ ಪಡದೆ ಇರೋ ವಿಷಯನ ನೀವ್ ಕೇಳ್ಬೇಡಿ. ನಾನು ಅದಕ್ಕೆ ಉತ್ತರನೂ ಕೊಡಲ್ಲ. ನನ್ಗೆ ಯಾಕೆ ಅವಮಾನ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಏನ್ ಅರ್ಥ ಆಗಲ್ಲ? ಎಲ್ಲ ಅರ್ಥ ಆಗುತ್ತೆ ಮಂತ್ರ. ನನಗೇನನ್ಸುತ್ತೆ ಅಂದ್ರೆ, ಒಳಗಡೆ ವಿಷ ಇಟ್ಕೊಂಡು ಮೇಲ್ಗಡೆ ಸ್ನೇಹ ತೋರಿಸ್ತಿದ್ಯಾ ಅನ್ಸುತ್ತೆ.